ಮೈದಾನದಲ್ಲಿ ವೀರಶೈವ ಲಿಂಗಾಯತರ ಮಹಾಸಂಗಮದಲ್ಲಿ ಜನಸಾಗರ. ಬೆಂಗಳೂರು ನಗರದ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಹಮ್ಮಿಕೊಂಡಿದ್ದ ವೀರಶೈವ ಲಿಂಗಾಯತರ ಮಹಾಸಂಗಮ ಪೂರ್ವಭಾವಿ ಸಿದ್ಧತಾ ಮಹಾಸಭೆಯಲ್ಲಿ ನೆಲಮಂಗಲ ಬಸವಣ್ಣ ದೇವರ ಮಠದ ಶ್ರೀ 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 ಸೇತಲಿಂಗ ಮಹಾಸ್ವಾಮೀಜಿ, ಮಾಜಿ ಸಚಿವ ರೇಣುಕಾಚಾರ್ಯ, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಜಿ ಮರಿಸ್ವಾಮಿ, ರಾಮನಗರ ಜಿಲ್ಲಾ ವೀರಶೈವ ಲಿಂಗಾಯತ ಸಮುದಾಯದ ಪ್ರಭಾವಿ ಯುವ ನಾಯಕ ರುದ್ರೇಶ್, ಮಾಜಿ ಶಾಸಕ ಡಿಎಸ್ ಸುರೇಶ್, ಜಿ ರಾಜೇಂದ್ರ, ದಾಸರಹಳ್ಳಿ ವೀರಶೈವ ಲಿಂಗಾಯತ ಯುವ ಮುಖಂಡ ಪುಟ್ಟಸ್ವಾಮಿ, ಕಾಯಕ ಯೋಗಿ ವೇದಿಕೆಯ ಅಧ್ಯಕ್ಷ ಬಸವರಾಜಣ್ಣ, ನಿರಂಜನ್ ಕುಮಾರ್, ಸುವರ್ಣ ಕರ್ನಾಟಕ ವೀರಶೈವ ಲಿಂಗಾಯತ ಮಹಾಸಭಾದ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಮೋಹನ್ ಕುಮಾರ್ ಬಿ ಇವರುಗಳ ಸಮ್ಮುಖದಲ್ಲಿ ವೀರಶೈವ ಲಿಂಗಾಯತ ಸಮಾಜದ ಮಹಾಸಂಗಮ ಸಭೆ ನಡೆಯಿತು. ಬಿಜೈ ವಿಜಯೇಂದ್ರ ಹಾಗೂ ರಾಜಾ ಹುಲಿ ರೈತ ನಾಯಕ ಹಾಗೂ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರನ್ನು ಬೆಂಬಲಿಸಿ ವೀರಶೈವ ಲಿಂಗಾಯತ ಮಹಾಸಂಗಮ ಸಭೆ ಆಯೋಜಿಸಲಾಗುವುದು ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಹೇಳಿದರು. ಬೆಂಗಳೂರು ನಗರದ ಅರಮನೆ ಮೈದಾನದ ಗಾಯತ್ರಿ ವಿಹಾರದಲ್ಲಿ ಹಮ್ಮಿಕೊಂಡಿದ್ದ ಚಾಮರಾಜನಗರ, ಮೈಸೂರು, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಹಾಸನ ಜಿಲ್ಲೆಗಳ ವೀರಶೈವ ಲಿಂಗಾಯತರ ಮಹಾಸಂಗಮ ಪೂರ್ವಭಾವಿ ಸಭೆ ನಡೆಯಿತು. ನಂತರ ಮಾಧ್ಯಮದವರಿಗೆ ಮಾತನಾಡಿ ತಿಳಿಸಿದರು. ಯಡಿಯೂರಪ್ಪ ಅವರು ವೀರಶೈವ ಲಿಂಗಾಯತ ಸಮುದಾಯದ ಧೀಮಂತ ಹಿರಿಯ ನಾಯಕರು. ಅವರನ್ನು ಗೌರವಿಸುವ ನಿಟ್ಟಿನಲ್ಲಿ ದಾವಣಗೆರೆಯಲ್ಲಿಯೇ ವ್ಯಕ್ತವಾಗಿದೆ ಮತ್ತು ಕಲ್ಯಾಣ ಕರ್ನಾಟಕ, ಮುಂಬೈ, ಕರ್ನಾಟಕ ಭಾಗಗಳಲ್ಲಿ ಸಭೆ ನಡೆಸಿ ಅಂತಿಮ ತೀರ್ಮಾನ ಕೈಗೊಳ್ಳಲಾಗುತ್ತದೆ ಎಂದು ಮೂಲಗಳ ಪ್ರಕಾರ ತಿಳಿದುಬಂದಿದೆ. ರಾಜ್ಯ ಸರ್ಕಾರದಿಂದ ಜಾತಿ ಗಣತಿ ನಡೆಸುವಾಗ ನಮ್ಮ ವೀರಶೈವ ಲಿಂಗಾಯತರ ಸಮುದಾಯದ ಮನೆಗಳಿಗೆ ಯಾರೂ ಭೇಟಿ ನೀಡಿಲ್ಲ. ಆದರೆ ವರದಿಯಲ್ಲಿರುವ ಅಂಕಿ ಅಂಶಗಳು ಸುಳ್ಳಾಗಿದ್ದು, ನಮ್ಮ ಜನಸಂಖ್ಯೆಯನ್ನು ಕಡಿಮೆ ಮಾಡಲಾಗಿದೆ. ನಮ್ಮ ಸಮಾಜದಲ್ಲಿ ಹಲವರು ಇನ್ನೂ ಬಡವರಾಗಿಯೇ ಇದ್ದಾರೆ. ಆದ್ದರಿಂದಲೇ ವೀರಶೈವ ಲಿಂಗಾಯತರನ್ನು ಒಬಿಸಿ ಪಟ್ಟಿಗೆ ಸೇರಿಸಬೇಕು ಎಂದು ಒತ್ತಾಯಿಸಲು ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಎಂದರು. ಈ ಸಮಾಜದಲ್ಲಿ ಅನೇಕ ಮಕ್ಕಳನ್ನು ಮಾತಾಡಿದರು. ಇನ್ನೊಂದು ಶಿಕ್ಷಕರನ್ನು ಮಾತಾಡಬೇಕು, ಲೋಕೇಶ್ ಮಾತಾಡಬೇಕು, ಪರಣ ಮಾತಾಡಬೇಕು, ಬಹಳಷ್ಟು ಇದರ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಚಿತ್ರದುರ್ಗದಿಂದ ಬಂದ ದಾವಣಗೆರೆ ಬಂದದ್ದು. ಚಿತ್ರದಲ್ಲಿ ನಮ್ಮ ಲಿಂಗೂರ್ತಿ ಹೋದರೆ ಮತ್ತು ಜಿಲ್ಲಾ ವೀರಶೈವ ಅಧ್ಯಕ್ಷ ಶಿವಣ್ಣ ಅವರು ಅಂತ ಬಂದರು, ಮಲ್ಲಿಕಾರ್ಜುನ್ ಬಂದರು, ಚಿಕ್ಕಮಗಳೂರು ನಿನ್ನೆ ಅವರೇ ವಾಲಂಟಿಯರ್ ಫೋನ್ ಮಾಡಿ ಜಿಲ್ಲಾಧ್ಯಕ್ಷರು ಸುರೇಶ್ ಕಲ್ಮಡಪ್ಪ, ಅನೇಕ ಮುಖಂಡಗಳು ಚಿಕ್ಕಮಗಳೂರು ಇವತ್ತು ಇಲ್ಲ ಇದ್ರು ನಾವು ಬಂದು ಅಂತೇಳಿ ಚಿಕ್ಕಮಗಳೂರು ಜಿಲ್ಲಾಧ್ಯಕ್ಷರು ಬಂದು ಈಗಾಗಲೇ ಸುರೇಶ್ ಕಲ್ಮಡಪ್ಪ ನಿರ್ಣಯ ಮಾಡಿ ನಾಳೆ 8ನೇ ತಾರೀಕು ಶನಿವಾರ ನಾವು ಚಿಕ್ಕಮಗಳೂರಲ್ಲಿ ಸಭೆ ಮಾಡ್ತೀವಿ ಅಂತೇಳಿ ಈಗಾಗಲೇ ನಿರ್ಣಯವನ್ನು ಮಾಡಿದ್ವಿ. ಅವತ್ತು ಕೇವಲ 7 ಜನ ಇತ್ತು ಅಷ್ಟೇ, ಒಂದನೇ ಗುರುಸಾಂಗಳಿ. ಅವತ್ತು ಎಲ್ಲ ಸೇರಿ ನಿಮ್ಮ ಶರಣರ ಸಂಸ್ಕೃತಿಯನ್ನು ಅರಗಡಿಯೇ ಇದ್ದರೆ ನಿಮ್ಮದೇ ಕಾರಣ ರಾಮನಾಥ ಅವರ ಶರಣರ ಮಾತನ್ನು ಸ್ಮರಿಸುತ್ತಾ ಈ ನಾಡಿಗೆ, ಈ ರಾಷ್ಟ್ರಕ್ಕೆ, ವಿಶ್ವಕ್ಕೆ ದಾರಿದೀಪವಾಗುವಂತಹ ಸಾಹಿತ್ಯವನ್ನು, ಅನುಭವ ಸಾಹಿತ್ಯವನ್ನು ಕೊಟ್ಟಂತಹ ಧರ್ಮ ನಮ್ಮ ವೀರಶೈವ ಲಿಂಗಾಯತ ಧರ್ಮ. ಇವನಾಗಲೇ ಧರಿಸಲಿಲ್ಲ, ಇವನಂತವೇ ಧರಿಸಯ್ಯ ಅನ್ನುವ ಮೂಲಕ ಸಕಲ ಜೀವಾತ್ಮರಿಗೆ ಸಂಗ್ರಹಿಸಿದ ಧರ್ಮ ನಮ್ಮ ಧರ್ಮ. ಹೆಣ್ಣು ಹೆಣ್ಣೆಲ್ಲ ಹೆಣ್ಣು ಅಕ್ಕಸೆಯಲ್ಲ, ಹೆಣ್ಣು ಸಾಕ್ಷಾತ್ ಅಂತ ಹೇಳ್ತಾ
ಶ್ರಮ ಸಂಸ್ಕೃತಿಯ ಕಾಯಕ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ ಧರ್ಮ ನಮ್ಮ ಧರ್ಮ. ಕಾರ್ಯಂ ಅವಲಂಬನೆ ಕಾರ್ಯಂ ಅವಲಂಬನೆ ಕಲಿಯದೆ ತನ್ನ ಕುಲವೆಲ್ಲವ ಕೋರಲು ಕಂಡರೆ ಕಲಿಯದೆ ತನ್ನ ಮನವೆಲ್ಲವ ಶಿವಭಕ್ತನಾದವ ಭಕ್ತ ಪಕ್ಷಪಾತಿ ಎಲ್ಲ ಇದ್ದರೆ ಕಾರ್ಯ ಕೋರಿಗಳಿಗೆ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದ ಧರ್ಮ ನಮ್ಮ ಧರ್ಮ. ಇಂತಹ ಮಹಾಸಂಗಮವನ್ನು ನಮ್ಮೆಲ್ಲರ ಹುದ್ದೆಗಳನ್ನು ಬೆಸೆದು ಹಾಕಬೇಕು. ಚಿತ್ತ ನಿಶ್ಚಿತವಾಗಿ ಮನಸ್ಸುಗಳನ್ನು ಒಗ್ಗೂಡಿಸಬೇಕೆಂಬ ಹಂಬಲದಿಂದ ನಮ್ಮ ಆತ್ಮೀಯರಾದ ಸಂತ ರೇಣುಕಾಚಾರ್ಯರು ಸಮಾಜ ಪ್ರೇಮಿಗಳು ಹೋರಾಟಗಾರರು ಯಾರ ಹಂಬಲದಲ್ಲಿ ನಿಂತಿದ್ದಾರೆ ಅದರ ಋಣವನ್ನು ತೀರಿಸುವಂತಹ ಈ ಸಂದರ್ಭದಲ್ಲಿ ನೆಲಮಂಗಲ ಬಸವ ದೇವರ ಮಠ, ನೆಲಮಂಗಲ ಕುಲುಮೆ ಮಠ, ವಿಜಯಪುರದ ಬಸವ ಕಲ್ಯಾಣ ಮಠ, ಕೋಲ್ಹಾರದ ಬೆಳ್ಳಾವಿ ಮಠದ ಸ್ವಾಮಿಗಳು ಮತ್ತು ಸೇರಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಮಹಿಳೆಯರು, ಯುವಕರು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.